ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಬೆಳಗಿನ ಗಡಿಬಿಡಿಗಳಿಗೆ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಿಗೆ ಅಥವಾ ಬ್ಯಾಚುಲರ್ಸ್ ಆಗಿದ್ರೆ ಇವತ್ತಿನ ಈ ರೆಸಿಪಿ ಏನಿದೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಟೊಮೆಟೊ ರೈಸ್ ಮಾಡೋದಕ್ಕಿರುವ ಗೊಜ್ಜನ್ನು ಮೊದಲಿಗೆ ತಯಾರಿಸಿಕೊಂಡು ಅದರಿಂದ ಟೊಮೆಟೊ ರೈಸ್ ಯಾವ ರೀತಿ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. 15ರಿಂದ 20 ದಿವಸ ಈ ಗೊಜ್ಜನ್ನು ಫ್ರಿಡ್ಜ್ನಲ್ಲಿಟ್ಟು ಉಪಯೋಗಿಸಬಹುದು. ಗೊಜ್ಜನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಹಾಕುವಂತಹ ಸಾಮಗ್ರಿಗಳು ಕೂಡ ಜಾಸ್ತಿ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ 4 ಟೇಬಲ್ ಚಮಚ ಎಣ್ಣೆ ಹಾಕಿ 2 ಚಮಚ ತುಪ್ಪ ಸೇರಿಸಿ 1 ಚಮಚ ಸಾಸಿವೆ, 1 ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ, 1/4 ಚಮಚ ಸೋಂಪು, ಅರ್ಧ ಚಮಚ ಜೀರಿಗೆ, 3ರಿಂದ 4 ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿ ಸಾಸಿವೆ ಚಟಪಟ ಅಂದಾಗ 3 ದಂಟು ಕರಿಬೇವಿನ ಎಲೆ ಹಾಗೂ 5ರಿಂದ 6 ಹಸಿಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ಳಿ. ಬಾಡಿಸಿದ ನಂತರ ಚಿಕ್ಕದಾಗಿ ಕಟ್ ಮಾಡಿದ 3 ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸಿದ ನಂತರ 7 ಮಧ್ಯಮ ಗಾತ್ರದ ಟೊಮೆಟೊ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ 1 ಚಮಚ ಅಥವಾ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ, 1/4 ಚಮಚ ಅರಶಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯುವುದಕ್ಕೆ ಬಿಡಬೇಕು. ಈಗ ಇಲ್ಲಿ ಸೇರಿಸಿರುವಂತಹ ಟೊಮೆಟೊ ಹಾಗೂ ಈರುಳ್ಳಿ ಬೆಂದಿದೆ, ಆದರೆ ಇದು ಗೊಜ್ಜಿನ ಹದದಲ್ಲಿರಬೇಕು. ಹಾಗಾಗಿ 1/4 ಕಪ್ಗಿಂತಲೂ ಕಡಿಮೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ 4ರಿಂದ 5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಿ. ಈಗ ಇದು ಕರೆಕ್ಟಾಗಿ ಇರುವ ಗೊಜ್ಜಿನ ಹದದಲ್ಲಿ ರೆಡಿಯಾಗಿದೆ. ಕೊನೆಯದಾಗಿ 1.5 ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೂ ಧಾರಾಳವಾಗಿ ಕತ್ತರಿಸಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಟೊಮೆಟೊ ರೈಸಿಗಿರುವ ಗೊಜ್ಜು ರೆಡಿ ಆಗತ್ತೆ. ಇದನ್ನು ಡಬ್ಬದಲ್ಲಿ ಹಾಕಿ ತಣಿದ ನಂತರ ಫ್ರಿಡ್ಜ್ನಲ್ಲಿಟ್ಟರೆ 10ರಿಂದ 15 ದಿವಸ ಕೆಡದಂತೆ ಇರುತ್ತೆ. ಬೇಕಾದಾಗ ಟೊಮೆಟೊ ರೈಸನ್ನು ತಕ್ಷಣಕ್ಕೆ ಮಾಡಬಹುದು. ಸಿಕ್ಕಾಪಟ್ಟೆ ಮಸಾಲೆ ಹಾಕದೆ ಹದವಾಗಿರುವ ಮಸಾಲೆಯಿಂದ ಈ ಗೊಜ್ಜನ್ನು ಮಾಡಿರೋದು, ಹಾಗಾಗಿ ಟೊಮೆಟೊ ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಬಳಸಿ ಯಾವ ರೀತಿಯಾಗಿ ಟೊಮೆಟೊ ರೈಸ್ ಮಾಡೋದು ಅಂತ ನೋಡೋಣ. ಉದುರಾಗಿ ಮೊದಲಿಗೆ ಅನ್ನವನ್ನು ಮಾಡಬೇಕು. 2 ಕಪ್ ಆಗುವಷ್ಟು ಅನ್ನ ಇದೆ. ಅದಕ್ಕೆ ತಯಾರಿಸಿರುವ ಗೊಜ್ಜನ್ನು ಅಂದಾಜು 3 ಸೌಟ್ ಹಾಕ್ತಾ ಇದ್ದೇನೆ. ಸ್ಟ್ರಾಂಗ್ ಎಷ್ಟು ಬೇಕು ಅದಕ್ಕನುಗುಣವಾಗಿ ಗೊಜ್ಜನ್ನು ಸೇರಿಸಿ ಅನ್ನದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಗೊಜ್ಜು ಮಾಡುವಾಗ ಹಾಕುವ ಪದಾರ್ಥಗಳನ್ನು ಸ್ವಲ್ಪ ಏರಾಗಿ ಹಾಕ್ಕೊಳ್ಳಿ. ಅಂದರೆ ಖಾರ, ಉಪ್ಪು, ಮಸಾಲೆ ಎಲ್ಲ ಏನಿರುತ್ತೆ ಅದನ್ನು ಸ್ವಲ್ಪ ಏರಾಗಿ ಹಾಕ್ಕೊಂಡ್ರೆ ಟೊಮೆಟೊ ರೈಸ್ ಮಾಡುವಾಗ ಪುನಃ ಏನನ್ನು ಹಾಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ರುಚಿಯಾಗಿರುವಂತಹ ಟೊಮೆಟೊ ರೈಸ್ ಈಗ ರೆಡಿ ಆಯಿತು. ಗೊಜ್ಜನ್ನು ಮಾಡಿಟ್ರೆ ಅನ್ನ ಒಂದೇ ಮಾಡುವ ಕೆಲಸ ಇರೋದು. ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ ಇದು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.